ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ನಾನು ಕ್ರ್ಯಾಬ್ ರೋಸ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಸೀ ಫುಡ್ ಅಂದರೆ ಭಾರಿ ಇಷ್ಟ. ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಕ್ಲೀನ್ ಮಾಡಿ ಇಟ್ಟ ಇಷ್ಟು ಕ್ರ್ಯಾಬ್ಸ್ ತಗೊಂಡಿದ್ದೇನೆ. ನಾನು 10 ಕೆಂಪು ಮೆಣಸು ತಗೊಂಡಿದ್ದೇನೆ, 5 ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಹುಣಸೆ ಹುಳಿ, ಆ್ಯಂಡ್ ಇಲ್ಲಿ ನಾನು ಕರಿಮೆಣಸು, ಉಪ್ಪು, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಮೆಂತೆ ಆ್ಯಂಡ್ ಟರ್ಮರಿಕ್ ಪೌಡರ್ ಆ್ಯಂಡ್ ಬೇವು ಮತ್ತು ಆನಿಯನ್ ತಗೊಂಡಿದ್ದೇನೆ. ಬೇವು ಅಂದರೆ ಕರಿಬೇವು, ಒಗ್ಗರಣೆಗೆ ಹಾಕ್ತಾರಲ್ಲ ಅದು. ನೆಕ್ಸ್ಟ್ 4-5 ಟೇಬಲ್ ಸ್ಪೂನ್ ಆಯಿಲ್. ಇವಾಗ ಮಸಾಲೆನ ಡ್ರೈ ರೋಸ್ಟ್ ಮಾಡುವ. ಸ್ವಲ್ಪ ಮೆಂತೆ, 10 ಮೆಣಸು, 7-8 ಪೆಪ್ಪರ್, 1.5 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 3 ಬೆಳ್ಳುಳ್ಳಿ ಹಾಕಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಮಾಡಿದರೆ ಸಾಕು. ಇವಾಗ ಇದು ಆಯಿತು. ಇವಾಗ ಆಗಿದೆ, ಇಷ್ಟು ಸಾಕು. ಮಿಕ್ಸಿಗೆ ಹಾಕೊಳ್ಳುವ. ಇಷ್ಟು ಹುಣಸೆ ಹುಳಿ ಹಾಕ್ತಿದ್ದೇನೆ ನೋಡಿ, ಇಷ್ಟು ಸಣ್ಣ ಆಗಬೇಕು. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕ್ತಿದ್ದೇನೆ ಒಗ್ಗರಣೆಗೆ. ಸೊ ಇವಾಗ ಸಾಸಿವೆ ಹಾಕ್ತಿದ್ದೇನೆ, 4-5 ಬೆಳ್ಳುಳ್ಳಿ ಪೀಸ್, ಸ್ವಲ್ಪ ಕರಿಬೇವಿನ ಎಲೆ, ಆನಿಯನ್ ಎಣ್ಣೆಯಲ್ಲೇ ಸ್ವಲ್ಪ ಬೇಯಬೇಕು. ಇವಾಗ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ, ಟರ್ಮರಿಕ್ ಪೌಡರ್. ಆನಿಯನ್ ಸ್ವಲ್ಪ ಬ್ರೌನ್ ಆಗೋವರೆಗೆ ಅದನ್ನು ಬೇಯಿಸಬೇಕು. ಇವಾಗ ಆಗಿದೆ. ಇವಾಗ ನಾನು ಕ್ರ್ಯಾಬ್ಸ್ ಹಾಕ್ತಿದ್ದೇನೆ. ಕ್ರ್ಯಾಬ್ಸ್ ಆಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಅಂಶ ಹೋಗುವವರೆಗೆ ಅದನ್ನು ರೋಸ್ಟ್ ಮಾಡಬೇಕು. ನೋಡಿ ಇವಾಗ ಇದು ಆಗಿದೆ. ಇದಕ್ಕೆ ಸ್ವಲ್ಪ ನಾನು ಇವಾಗ ಸಾಲ್ಟ್ ಹಾಕ್ತಿದ್ದೇನೆ. ಸಾಲ್ಟ್ ಹಾಕಿ ಸ್ವಲ್ಪ ಮಗಚಬೇಕು. ನೆಕ್ಸ್ಟ್ ಇವಾಗ ನಾನು ಮಾಡಿಟ್ಟ ಮಸಾಲೆನ ನಾನು ಇವಾಗ ಹಾಕ್ತಿದ್ದೇನೆ. ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಸೀ ಫುಡ್ ಲವರ್ ಆಯಿತಾ. ನನಗೆ ಸೀ ಫುಡ್ ಅಂದರೆ ತುಂಬ ಇಷ್ಟ. ಚಿಕನ್ ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಸೀ ಫುಡ್ಡು ಫಿಶ್ಶು, ಕ್ರ್ಯಾಬ್ಸ್, ಪ್ರಾನ್ಸ್, ಬೋಂಡಸ್ ತುಂಬ ಇಷ್ಟ. ಅದೆಲ್ಲ ಮನೇಲಿ ಕಬಾಬ್ ಮಾಡಿದ್ದೆ, ನನಗೆ ಅಮ್ಮ ಫಿಶ್ ಫ್ರೈ ಮಾಡಿರ್ತಾರೆ. ಸೊ ಅಷ್ಟು ಇಷ್ಟ ನನಗೆ ಸೀ ಫುಡ್ಸ್ ಅಂದರೆ. ಇವಾಗ ಇದಕ್ಕೆ ಮಸಾಲೆದ್ದು ನೀರಿದೆ ಅಲ್ವಾ, ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ವಾ. ಯಾಕೆಂದರೆ ನಾನು ಇದಕ್ಕೆ ನೀರು ಹಾಕಲ್ಲ. ಸೊ ಅಂದರೆ ಇದು ಡ್ರೈ ಆಗಿರಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಅದರದ್ದು ನೀರೇ ಹಾಕಿದೆ. ಇವಾಗ ಇದರದ್ದು ನೀರೆಲ್ಲ ಹೋಗಬೇಕು, ಅಷ್ಟು ಇದನ್ನು ಬೇಯಿಸಬೇಕು. ನೋಡಿ ಈ ಥರ ಆಗಬೇಕು. ಇವಾಗ ಕ್ರ್ಯಾಬ್ ರೋಸ್ಟ್ ರೆಡಿ. ನೋಡ್ತಿರುವಾಗ ಈಗನೇ ತಿಂದು ಬಿಡುವಂತ ಆಗ್ತುಂಟು. ಸೊ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ನಾನು ಇವಾಗ ತಿಂದು ಬಿಡ್ತೀನಿ ಅಷ್ಟೇ. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಆ್ಯಂಡ್ ಹಾಗೆಯೇ ನಗಿಸ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸೊ ಥ್ಯಾಂಕ್ ಯು.